ನಿಮ್ ಮಾಡಿರೋ ಆಕ್ಸಿಡೆಂಟ್ ರಾದಂತ ಇಲಾಖೆಗೆ ಎಂತ ಕೆಟ್ಟ ಹೆಸರು ತಂದಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ಒಬ್ಬ ರೆಸ್ಪಾನ್ಸಿಬಲ್ ಸಿಬಿಐ ಆಫೀಸರ್ ಆಗಿ ಮಾಡೋ ಕೆಲಸ ಏನ್ರಿ ಇದು? ಇಷ್ಟಕ್ಕೂ ನೀವು ರಜೆ ಮೇಲಿದ್ದವರು ಆತರ ಪಟ್ಟು ಅಲ್ಲಿಗೆ ಬಂದು ಇಲ್ದಿರೋ ಅನಾಹುತ ಮಾಡ್ಬೇಕಿತ್ತೇನು? ಶೇಮ್ ಆನ್ ಯೋರ್ ಪಾರ್ಟ್. ನಿಮ್ಮ ಅತಿರೇಕದ ವರ್ತನೆಯಿಂದ ನಿಮಗೂ ದಂಡ ಆಗತ್ತನ್ನ ಮರಿಬೇಡಿ. ಈ ದುರ್ಘಟನೆಯಿಂದ ಎಷ್ಟು ಜನ ಸಾವು ನೋವು ಅನುಭವಿಸ್ತಿದ್ದಾರೆ ಗೊತ್ತೇನ್ರಿ? ಅದು ಅಲ್ಲದೆ ಸಿಎಂ ಅವರು ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಈಗ ನಾವು ಜನಕ್ಕೆ ಏನೋ ಉತ್ತರ ಕೊಡೋಣ? ಈ ಎಲ್ಲಾ ಅನಾಹುತ ಕಾರಣ ನೀವು. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ದೀರಲ್ಲ, ಇದೇನು ಮಕ್ಕಳ ಆಟ ಅನ್ಕೊಂಡ್ರ? ಅವತ್ ನೋಡಿದ್ರೆ ಸಿಎಂ ಮುಂದೆ ದೊಡ್ಡದಾಗಿ ನಾನು ಟೆರರಿಸ್ಟ್ ನ ಹಿಡಿತೀನಿ ಅಂತ ಪ್ರಮಾಣ ಮಾಡ್ಬಿಟ್ಟು, ಈಗ ಅದೇ ಟೆರರಿಸ್ಟ್ಗಳು ಇನ್ಸ್ಪೆಕ್ಟರ್ ಜೊತೆಲಿ ಸಿಎಂ ನ ಕೊಲ್ಲಕ್ಕೆ ಬಂದಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ? ಟೆಲ್ ಮಿ, ಏನು ಉತ್ತರ ಕೊಡ್ತೀರಾ? ನಿಮಗಿಂತ ಭಾವನೆ ಬರೋದು ಸಹಜ. ನಾನೊಬ್ಬ ಸಿನ್ಸಿಯರ್ ಪೊಲೀಸ್ ಮ್ಯಾನ್ ಮಗನಾಗಿ ಹುಟ್ಟಿ ನನ್ನ ಕರ್ತವ್ಯ ಏನು ಅಂತ ಇನ್ನೊಬ್ಬರಿಂದ ಹೇಳಿಕೊಳ್ಳುವಂತ ಮೂರ್ಖ ನಾನಲ್ಲ. ನಾಳೆ ಪೊಲೀಸ್ ಪರೇಡ್ ಗ್ರೌಂಡ್ ಅಲ್ಲಿ ಸಿಎಂಗೆ ಸ್ಕೆಚ್ ಹಾಕ್ತಾ ಇದ್ದೀನಿ, ನಿನಗೆ ತಾಕತ್ತಿದ್ರೆ ಬಂದು ಉಳಿಸ್ಕೋ ಅಂತ ಹೇಳ್ದ ಆ ಲೋಫರ್ ಹೋಮ್ ಮಿನಿಸ್ಟರ್. ಅಲ್ಲಿ ಬಂದು ನೋಡಿದ್ರೆ ನಡೆದಿದ್ದೆ ಬೇರೆ. ಆ ಟೆರರಿಸ್ಟ್ಗೂ ಹೋಮ್ ಮಿನಿಸ್ಟರ್ಗೂ ಸಂಬಂಧ ಇದೆ ಅನ್ನೋ ವಿಷಯ ನನಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಈ ರಾಜ್ಯದಲ್ಲಿ ನಡೀತಾ ಇರೋ ಪ್ರತಿಯೊಂದು ಕ್ರಿಮಿನಲ್ ಆಕ್ಟಿವಿಟೀಸ್ಗೂ ನಿಮ್ಮ ಹೋಮ್ ಮಿನಿಸ್ಟರ್ ಕಾರಣ ಅಂತ ಗೊತ್ತಿದ್ರು ನೀವೆಲ್ಲ ಕಣ್ಬಿಟ್ಕೊಂಡು ಸುಮ್ಮನೆ ಕೂತಿದ್ದೀರಾ. ಮಾತಾಡ್ರಿ. ಏನ್ ಇಷ್ಟೊತ್ತು ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ರಲ್ಲ? ಈ ಕಾಕಿ ಪ್ಯಾಂಟು, ಕಾಕಿ ಶರ್ಟು, ಬೆಲ್ಟು, ಟೋಪಿ ಹಾಕೊಂಡು ಬಂದು ಮಿನಿಸ್ಟ್ರಿಗಳಿಗೆಲ್ಲ ಸಲ ಮಾಡ್ಕೊಂಡು ಸಂಬಳ ತಗೊಳ್ಳೋದು ಮುಖ್ಯ ಅಲ್ಲ ರೀ. ಫಸ್ಟ್ ಡೂ ಯೋರ್ ಡ್ಯೂಟಿ. ಕಮಿಷನರ್, ಲಿಸನ್ ಟು ಮೈ ವರ್ಡ್ಸ್. ಇಲ್ಲಿ ನಂದೇ ಆದ ಕಾನೂನು, ನಂದೇ ಆದ ಕೋರ್ಟು, ನಂದೇ ಆದ ಜಡ್ಜ್ಮೆಂಟ್. ಚೀಫ್ ಮಿನಿಸ್ಟರ್ ಆಗ್ಲಿ, ಹೋಮ್ ಮಿನಿಸ್ಟರ್ ಆಗ್ಲಿ, ಯಾರಾದ್ರೂ ತಪ್ಪು ಮಾಡಿದ್ರು ದೇ ಕಾಟ್ ಎಸ್ಕೇಪ್ ಬೈ ಪನಿಷ್ಮೆಂಟ್. ಕಮಿಷನರ್, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಯು ಮೇಕ್ ಇಟ್ ಔಟ್. ಸರ್, ಸಿಬಿಐ ಆಫೀಸರ್ ಬರ್ತಿದ್ದೇನೆ. ಡಾಕ್ಟರ್, ಹೌ ಇಸ್ ಹಿಸ್ ಕಂಡೀಷನ್? ಪರವಾಗಿಲ್ಲ. ತಕ್ಷಣ ಬುಲೆಟ್ ತೆಗೆದೇ ಇದ್ದಿದ್ರೆ ಹೋಮ್ ಮಿನಿಸ್ಟರ್ ಪ್ರಾಣ ಇಷ್ಟೊತ್ತಿಗೆ ಪರಲೋಕ ಸೇರ್ತಾ ಇತ್ತು. ಎಷ್ಟು ಬುಲೆಟ್ ಇತ್ತು? 2 ಇತ್ತು. ನೋಡಿ, ಇನ್ನು ಅಟೆಂಡಲ್ಲೇ ಇದೆ. ಸರ್, ಅವ್ರನ್ನ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸಿಎಂ ಆರ್ಡರ್ ಆಗಿದೆ. ಹಾಗಂತ ನಾನ್ ನೆಗ್ಲೆಕ್ಟ್ ಮಾಡಿದ್ರೆ ಕೊಲೆಗಾರನ ಪತ್ತೆ ಮಾಡೋದು ಹೇಗೆ? ಡಾಕ್ಟರ್, ಡೋಂಟ್ ಡಿಸ್ಟರ್ಬ್ ಹಿಮ್. ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ನಾವು ಕೋಆಪರೇಟ್ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ. ಪಾಪ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಂತೆ. ನೀವು ಹೊರಗಡೆ ಹೋಗಿ, ಬೇರೆ ಯಾರು ಬಂದ್ರು ಬಿಡಬೇಡಿ. ಸರ್, ಅದು ಹಾಗಲ್ಲ. ಪ್ಲೀಸ್. ಓಕೆ ಸರ್. ನೀನಿಷ್ಟು ಬೇಗ ಇಲ್ಲಿ ಬಂದೇ ಬರ್ತೀಯ ಅಂತ ಮೊದಲೇ ಈ ಸೆಟಪ್ ಮಾಡ್ಕೊಂಡಿದ್ದೆ. ಆ ಕಪ್ನಲ್ಲಿರೋದು ನಾನು ಎದೆ ಸಿಲಿತಾ ಇರೋ ಬುಲೆಟ್ಸ್ ಅಲ್ಲ. ಫೋಟೋಗೋಸ್ಕರ ಪೇಪರ್ನವರು ತೋರ್ಸಕ್ಕೆ ನಾನೇ 2 ಬುಲೆಟ್ ನ ಬ್ಲಡ್ ನಲ್ಲಿ ಹಾಕಿದೆ. ನನ್ನ ಅಪರಾಧಿ, ಕೊಲೆಗಾರ ಅಂತ ಪ್ರೂವ್ ಮಾಡೋಕೆ ಒಂದು ಸ್ಮಾಲ್ ಎವಿಡೆನ್ಸ್ ಕೂಡ ನಿಮಗೆ ಸಿಗೋಲ್ಲ. ಸತ್ಯರಾಜ್, ಅದೆಲ್ಲ ನೀನು ಅನ್ಕೊಂಡಿರೋ ಭ್ರಮೆ. ನಿನ್ನ ನಾಟಕನೆಲ್ಲ ಬಯಲ್ ಮಾಡಿ ನಿನ್ನ ಕೈಗೆ ಬೇಡಿ ಹಾಕಿ ಪಬ್ಲಿಕ್ ಅಲ್ಲಿ ನಿನ್ನ ಮೆರವಣಿಗೆ ಮಾಡಿಸ್ಲಿಲ್ಲ. ನಾನು ಸಿಬಿಐ ಆಫೀಸರೇ ಅಲ್ಲ. ನಿನ್ ಚಾಲೆಂಜ್ ನಾನು ಏನು ಮಾಡಲ್ಲ. ಈ ರಾಜ್ಯದ ಹೋಮ್ ಮಿನಿಸ್ಟರ್ ನಾನು. ಸಿಎಂಗೆ ಸ್ಕೆಚ್ ಹಾಕಿ ಅವಳನ್ನ ಮೇಲಕ್ಕೆ ಕಳಿಸಿ ಆ ಸೀಟಲ್ಲಿ ಕೂತ್ಕೊಳ್ಳಕ್ಕೆ ಸಂಚು ಮಾಡಿ ಹೊಂಚಾಗ್ತಿರೋ ಹುಲಿ ನಾನು. ನೀಯಾವಂತ ಕದ್ದು ಹಾಲು ಕುಡಿಯೋ ಬೆಕ್ಕುಗಳೆಲ್ಲ ಖಚಿತ ಹುಲಿಗಳು ಅಂತ ಅನ್ಕೊಂಡ್ರೆ ನಿನ್ನಂತ 420 ನನ್ನ ಮಕ್ಕಳು ಈ ದೇಶದಲ್ಲಿ ಬೇರೆ ಯಾರು ಇರಲ್ಲ. ಸಭಾಷ್. ಮೊದಲೇ ಪ್ಲಾನ್ ಮಾಡಿ ಬುಲೆಟ್ಸ್ ಬಿದ್ದಿರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡಿದೆ. ಈಗ ನೀನಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮನೇ ಬಂದು ಹೇಳಿದ್ರು ಯಾರು ನಂಬಲ್ಲ. ನೀನ್ ಅರೆಸ್ಟ್ ಮಾಡೋ ಹಾಗಿರ್ಲಿ, ನನ್ನ ಒಂದೇ ಒಂದು ರೋಮಾನು ಕೇಳೋಕ್ಕಾಗಲ್ಲ. ಸಿಎಂಗೆ ಹೋಗಿ ಹೇಳು, ನಂಬಲ್ಲ. ಅದೇ ಪಬ್ಲಿಕ್ ಹೋಗಿ ಹೇಳು, ಅವ್ರು ನನ್ನ ಫೋಟೋ ಇಟ್ಕೊಂಡು ದೇವರು ಅಂತ ಪೂಜೆ ಮಾಡ್ತಾರೆ. ಸತ್ಯರಾಜ್, ಹೇಗಿತ್ತು? ಈಗ ನಾನು ನಿನ್ನ ಹೊಡೆದಿದ್ದು ಹೊರಗಡೆ ಯಾರಿಗೂ ಕೇಳ್ತಿಲ್ಲ. ಈಗ ನಾನು ನಿನ್ನ ಏನ್ ಬೇಕಾದ್ರೂ ಮಾಡಬಹುದು. ಈಗ ನಾನು ನಿನ್ನ ಪೀಸ್ ಮಾಡಬಹುದು. ಆದ್ರೆ ಇದು ನಿನ್ನ ಬದುಕಿನ ಕೊನೆ ಕ್ಷಣ ಅಲ್ಲ. ನೀನ್ ಮಾಡಿರೋ ಅನ್ಯಾಯಗಳನ್ನೆಲ್ಲ ನಾನೇ ಪಬ್ಲಿಕ್ ಅಲ್ಲಿ ಪ್ರೂವ್ ಮಾಡ್ತೀನಿ.
ಆಗ ನಿನ್ನ ಎಕ್ಕಡದ ಗುರುತಿಗೆ ಓಟ್ ಹಾಕಿ ನಿನ್ನ ಮಂತ್ರಿ ಮಾಡಿದ ಜನ ಅದೇ ಎಕ್ಕಡದಿಂದ ನಿನ್ನನ್ನು ಹೊಡೆ ಹಾಕಿ ಮಾಡ್ತೀನಿ. ಯಾವ ಸಿಎಂ ನ ನಂಬಿಸಿ ಅವ್ರನ್ನೇ ಸಾಯಿಸೋದಕ್ಕೆ ಸ್ಕೆಚ್ ಹಾಕಿದೆಯೋ ಅದೇ ಸಿಎಂ ಕಾಲ್ ಮೇಲೆ ನೀನು ಬೀಳೋ ಹಾಗೆ ನಾನು ಮಾಡ್ಲಿಲ್ಲ. ಮೈ ಡೆಡ್. ಅಂಕಲ್, ನಾನು ನಿಮ್ಮ ಹಾಗೆ ಒಳ್ಳೆ ಸಿಬಿಐ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡಬೇಕು ಅಂತ ತುಂಬಾ ಆಸೆ. ಯಾರಪ್ಪ ನೀನು? ಏನ್ ಬೇಕು? ಹೋಮ್ ಮಿನಿಸ್ಟರ್ ನೋಡ್ಬೇಕಿತ್ತು. ಓ, ಹೋಮ್ ಮಿನಿಸ್ಟರ್ ನೋಡ್ಬೇಕಾ? ನೋಡಪ್ಪ, ಅಲ್ಲೇ ಕೂತಿದ್ದಾರೆ ಹೋಮ್ ಮಿನಿಸ್ಟರ್. ಹಲೋ, ಏನ್ರಿ ಟೂರ್ಗೆ ಹೋದಾಗ ಬೋರ್ ಆಗ್ತಾ ಇರ್ಲಿ ಅಂತ ಮನೇಲಿದ್ದಾಗೆಲ್ಲ ಬೋರ್ ಮಾಡ್ತಿದ್ದಾರಲ್ರಿ. ಹಾ ಹಾ ಸರ್, ಹಾ ಆಯ್ತು, ಓಕೆ. ಏನ್ ವಿಷಯ? ನನ್ನನ್ನ MLA ದ್ರೌಪದಿ ಅವ್ರು ಕಳ್ಸ್ಕೊಟ್ರು. ದ್ರೌಪದಿ ಅವರ? ನಮ್ ದ್ರೌಪದಿ ಅವರ? ಏನ್ ಸಮಾಚಾರ? ಯಾವ್ದೋ ಕೆಲ್ಸಕ್ಕೆ ಟ್ರೈ ಮಾಡಿದ್ದೆ. ಅದಕ್ಕೆ ಅವರು ನಮ್ ಸಾಹೇಬ್ರನ್ನ ನೋಡಿ ನಮಗೂ ಅವರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಬಂದೆ ಸರ್. ಏನ್ ಓದಿದ್ದೀರಾ? MBBS ಸರ್. MBBS ಓದಿದ್ದೀರೇನ್ರಿ? MBBS ಅಂತ ಏನು? ಎಂ ಅಂದ್ರೆ ಮನೆ, ಬಿ ಅಂದ್ರೆ ಬಿಟ್ಟು, ಬಿ ಅಂದ್ರೆ ಬೀದಿನ, ಎಸ್ ಅಂದ್ರೆ ಸುತ್ತೋದು, ಅದೇ MBBS. ಇಷ್ಟೇನಾ? ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷಾಧೀಶ್ವರ ಸರ್. ಲಕ್ಷಾಧೀಶ್ವರ? ನಿಮ್ ತಂದೆ ಹೆಸರು? ಕೋಟ್ಯಾಧೀಶ್ವರ ಸರ್. ಕೋಟ್ಯಾಧೀಶ್ವರ? ನಿಮ್ ತಾತನ ಹೆಸರು? ಕುಬೇರ ಸರ್. ಕುಬೇರ, ಲಕ್ಷಾಧೀಶ್ವರ, ಕೋಟ್ಯಾಧೀಶ್ವರ, ಕುಬೇರ. ಕುಬೇರ ನೀವಿಷ್ಟೆಲ್ಲ ಓದಿದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿರೋದನ್ನು ಓದಿ. ಅದೇ ಸರ್. ಕನ್ನಡ. ಈ ನನ್ನ ಮಗನಿಗೆ ನೆಟ್ಟ ಕನ್ನಡನ ಓದಕ್ ಬರಲ್ಲ, ಕರ್ನಾಟಕದಲ್ಲಿ ಇವನಿಗೆ ಕೆಲಸ ಬೇಕಂತೆ. ನೋಡು, ಐ ಆಮ್ ಲಿವಿಂಗ್ ಇಂಡಿಯಾ ಅಂಡ್ ಗೋಯಿಂಗ್ ಅಬ್ರಾಡ್. ನಾನು ಕೊಟ್ಟಿರೋ ಸ್ಕೆಚ್ ನ ಮುಗಿಸು. ಇದೇ ನಾನು ನಿನಗೆ ಕೊಡೋ ಅಡ್ವೈಸ್. ನಾನು ಫಾರಿನ್ ಅಲ್ಲಿ ಇದ್ಕೊಂಡು ಡೀಲ್ ಮಾಡ್ತೀನಿ. ಓಕೆ, ಸಿ ಯು, ಬಾಯ್. For more updates, like, comment, subscribe to our channel.